ನನ್ನ ಎಲ್ಲ ಆತ್ಮೀಯ BLO ಸಹೋದ್ಯೋಗಿ ಬಂಧುಗಳಿಗೆ ರತ್ನರಾಶಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಿತ್ರರೇ, ಭಾರತದ ಚುನಾವಣಾ ಆಯೋಗವು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR 2025 ವಿಶೇಷ ತೀವ್ರ ಪರಿಷ್ಕರಣೆ ಎನ್ನುವಂತಹ ಮಹತ್ ಕಾರ್ಯವನ್ನು ಕೈಗೆತ್ತಿಕೊಂಡಿದೆ. ಈ ಮಹತ್ ಕಾರ್ಯದ ಉದ್ದೇಶ ಇಷ್ಟೇ: ಸಮಗ್ರ ಅರ್ಹ ಮತದಾರರ ಪರಿಶುದ್ಧ ಹಾಗೂ ಪರಿಪೂರ್ಣ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವುದೇ ಆಗಿದೆ. ಹೀಗೆ ಭಾರತದ ಚುನಾವಣಾ ಆಯೋಗದ ಈ ಮಹತ್ ಕಾರ್ಯದ ಮಹದುದ್ದೇಶ ಸಾಧಿತವಾಗಬೇಕಾದರೆ ಇದರಲ್ಲಿ ಬೂತ್ ಲೆವೆಲ್ ಆಫೀಸರ್ BLOಗಳಾದಂಥ ನಮ್ಮ ಕಾರ್ಯ ತುಂಬ ಪ್ರಮುಖವಾಗಿದೆ. ಏಕೆಂದರೆ ತಳಮಟ್ಟದಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಮಾಡಬೇಕಾದವರು ನಾವೇ ಆಗಿದ್ದೇವೆ. SIR 2025 ಎನ್ನುವಂಥ ಈ ಕಾರ್ಯವು ಹಲವಾರು ಹಂತಗಳನ್ನು ಹೊಂದಿದ್ದು, ಇದರಲ್ಲಿ ಈಗಾಗಲೇ ಮೊದಲನೇ ಹಂತದಲ್ಲಿ 2002ನೇ ಇಸ್ವಿ ಮತ್ತು 2025ನೇ ಇಸ್ವಿಯ ಮತದಾರರ ಪಟ್ಟಿಗಳೆರಡರಲ್ಲೂ ಹೆಸರಿರುವಂಥ ಮತದಾರರನ್ನು ಗುರುತಿಸುವ ಕಾರ್ಯ ಮುಗಿದಿದೆ. ಇನ್ನು ಈಗ ಎರಡನೇ ಹಂತದ ಕಾರ್ಯವು ಪ್ರಾರಂಭವಾಗಿದ್ದು, ಈ ಎರಡನೇ ಹಂತದಲ್ಲಿ ಎರಡು ಪ್ರಮುಖ ಕಾರ್ಯಗಳನ್ನು ನಾವು ಮಾಡಬೇಕಾಗಿದೆ. ಮೊದಲನೆಯದು 2002ನೇ ಇಸ್ವಿ ಮತ್ತು 2025ನೇ ಇಸ್ವಿಯ ಮತದಾರರ ಪಟ್ಟಿಗಳೆರಡರಲ್ಲೂ ಹೆಸರಿರುವ ಈಗಾಗಲೇ ಗುರುತಿಸಿರುವ ಮತದಾರರ ವಿವರಗಳನ್ನು ಮತ್ತೊಮ್ಮೆ ಪರಿಶೀಲಿಸಿ ಮ್ಯಾಪ್ ಮಾಡುವುದು. ಇನ್ನು ಎರಡನೇ ಹಂತದ ಎರಡನೇ ಕಾರ್ಯ ಯಾವುದೆಂದರೆ 2002ನೇ ಇಸ್ವಿಯ ಮತದಾರರ ಪಟ್ಟಿಯಲ್ಲಿ ಹೆಸರಿರದ ಆದರೆ 2025ನೇ ಇಸ್ವಿಯ ಮತದಾರರ ಪಟ್ಟಿಯಲ್ಲಿ ಹೆಸರಿರುವ ಮತದಾರರನ್ನು ಈಗಾಗಲೇ ಪರಿಶೀಲಿಸಿ ಮ್ಯಾಪ್ ಮಾಡಲಾದಂಥ ಅವರ ತಂದೆ ಅಥವಾ ತಾಯಿ, ಅಜ್ಜ ಅಥವಾ ಅಜ್ಜಿ ಇವರೊಟ್ಟಿಗೆ ಸಂತತಿಯನ್ನಾಗಿ ಸೇರಿಸುವುದು. ಹೀಗೆ ಈ ಎರಡು ಪ್ರಮುಖ ಕಾರ್ಯಗಳನ್ನು ನಾವೀಗ ಮಾಡಬೇಕಾಗಿದೆ BLO ಆ್ಯಪ್ನಲ್ಲಿ. ಮೊದಲನೇ ಕೆಲಸ ಮ್ಯಾಪಿಂಗ್, ಅಂದರೆ ಮತದಾರರ ವಿವರಗಳನ್ನು ನಿರೂಪಿಸುವುದು ಅಥವಾ ಮರುಸ್ಥಾಪಿಸುವುದು ಎಂದರ್ಥ. ಅದೇ ರೀತಿ ಎರಡನೆಯ ಕೆಲಸ ಆ್ಯಡಿಂಗ್ ಪ್ರಾಜೆನಿ, ಅಂದರೆ ಸಂತಾನ ಸೇರ್ಪಡೆ ಎಂದರ್ಥ. ಈ ಎರಡೂ ಕೆಲಸಗಳನ್ನು ನಾವು ಅತ್ಯಂತ ದಕ್ಷವಾಗಿ ಪೂರ್ಣಗೊಳಿಸಬೇಕೆಂದರೆ ಈಗ ನಾವು ಮಾಡಬೇಕಾದುದಿಷ್ಟೇ: ನಮ್ಮ ಈಗಿನ 2025ನೇ ಇಸ್ವಿಯ ಮತದಾರರ ಪಟ್ಟಿಯಲ್ಲಿ ಮತದಾರರನ್ನು ABCD ಎಂದು 4 ಪ್ರಕಾರಗಳಲ್ಲಿ ಮಾರ್ಕ್ ಮಾಡಿಕೊಳ್ಳಬೇಕು. ಹೇಗೆಂದರೆ 2002 ಮತ್ತು 2025ನೇ ಇಸ್ವಿಯ ಎರಡೂ ಮತದಾರರ ಪಟ್ಟಿಗಳಲ್ಲಿ ಹೆಸರು ಇರುವಂಥವರನ್ನು A ಎಂದು ಗುರುತಿಸಿಕೊಳ್ಳಬೇಕು. ಉದಾಹರಣೆಗೆ, ಪ್ರಸ್ತುತ ಇರುವಂಥ 2025ನೇ ಇಸ್ವಿಯ ಮತದಾರರ ಪಟ್ಟಿಯನ್ನು ತೆಗೆದುಕೊಂಡು ನೋಡಿದಾಗ ಇಲ್ಲಿರುವಂಥ ಒಂದು ಹೆಸರು ನಿಂಗಪ್ಪ, ತಂದೆ ಭೀಮಪ್ಪ ಎನ್ನುವಂಥವರು, ಹಾಗೂ ಇನ್ನೊಂದು ಹೆಸರು ನಾಗಮ್ಮ, ಗಂಡ ನಿಂಗಪ್ಪ ಎನ್ನುವಂಥವರು. ಇವರಿಬ್ಬರು ಪರಸ್ಪರ ದಂಪತಿಗಳಾಗಿದ್ದು, ಇವರಿರುವರ ಹೆಸರನ್ನು 2002ನೇ ಇಸ್ವಿಯ ಮತದಾರರ ಪಟ್ಟಿಯಲ್ಲಿ ನೋಡುವಾಗ ಮೊದಲಿಗೆ ಎರಡು ಸಂಗತಿಗಳನ್ನು ಗಮನಿಸಬೇಕು. ಮೊದಲನೆಯದು ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ನಂಬರ್, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಮತ್ತು ಪಾರ್ಟ್ ನಂಬರ್, ಭಾಗದ ಸಂಖ್ಯೆ. ಇವೆರಡನ್ನೂ ನಾವು ಮತದಾರರನ್ನು ಮ್ಯಾಪ್ ಮಾಡುವಾಗ ನಮೂದಿಸಬೇಕಾಗುತ್ತದೆ. ಸರಿ, ಈಗ ನೋಡಿ, 2025ನೇ ಇಸ್ವಿಯ ಮತದಾರರ ಪಟ್ಟಿಯಲ್ಲಿರುವಂಥ ಆ ಎರಡು ಹೆಸರುಗಳು ನಿಂಗಪ್ಪ ಮತ್ತು ನಾಗಮ್ಮ, ಆ ಎರಡೂ ಹೆಸರುಗಳು 2002ನೇ ಇಸ್ವಿಯ ಮತದಾರರ ಪಟ್ಟಿಯಲ್ಲೂ ಇರುವುದನ್ನು ನಾವು ಕಾಣುತ್ತೇವೆ. ಆದರೆ ಇಲ್ಲಿ ನಿಂಗಪ್ಪ ಅವರ ತಂದೆಯ ಹೆಸರು ತಪ್ಪಾಗಿದ್ದು, ಇದನ್ನು ಅನಂತರ ತಿದ್ದುಪಡಿ ಮಾಡಲಾಗಿದೆ ಎಂಬುದನ್ನು ಮತದಾರರ ಮನೆ ಭೇಟಿ ನೀಡಿ ಖಚಿತಪಡಿಸಿಕೊಳ್ಳಲಾಗಿದೆ. ಏಕೆಂದರೆ ಮತದಾರರ ಪಟ್ಟಿಯ ಪರಿಷ್ಕರಣೆಯ ವೇಳೆ
ನಿಖರವಾದ ಮಾಹಿತಿಗಳನ್ನು ನಮೂದಿಸಲು ಮನೆ ಭೇಟಿ ಅತ್ಯಂತ ಅವಶ್ಯಕವಾಗಿರುತ್ತದೆ. 2002ನೇ ಇಸ್ವಿಯ ಈ ಪಟ್ಟಿಯಲ್ಲಿ ನಿಂಗಪ್ಪ ಇವರ ಕ್ರಮ ಸಂಖ್ಯೆ 96 ಆಗಿದ್ದು, ಅದನ್ನು ನಾವು 2025ನೇ ಪಟ್ಟಿಯಲ್ಲಿ ಬರೆದುಕೊಳ್ಳುವಾಗ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ 28, ಭಾಗದ ಸಂಖ್ಯೆ 129 ಮತ್ತು ಕ್ರಮ ಸಂಖ್ಯೆ 96 ಎಂದು 2002ನೇ ಇಸ್ವಿಯ ಪಟ್ಟಿಯಲ್ಲಿರುವಂತೆ ಈ 3 ಅಂಶಗಳನ್ನು ಬರೆದುಕೊಳ್ಳಬೇಕು. ಅನಂತರ ಎರಡೂ ಪಟ್ಟಿಯಲ್ಲಿ ಹೆಸರಿರುವುದರಿಂದ ಇವರನ್ನು ಎ ಎಂದು ಗುರುತಿಸಬೇಕು. ಅದೇ ರೀತಿ ಇವರ ಪತ್ನಿಯಾದ ನಾಗಮ್ಮ ಗಂಡ ನಿಂಗಪ್ಪ ಇವರ ಕ್ರಮ ಸಂಖ್ಯೆಯು 97 ಇದ್ದು, ಅದನ್ನು 2025ನೇ ಪಟ್ಟಿಯಲ್ಲಿ ಬರೆದುಕೊಳ್ಳುವಾಗ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಭಾಗದ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆ ಇವು 3ನ್ನೂ ಬರೆಯಬೇಕು. ಅಲ್ಲದೆ ಇವರ ಹೆಸರು ಎರಡೂ ಪಟ್ಟಿಗಳಲ್ಲಿ ಇರುವುದರಿಂದ ಇವರನ್ನೂ ಕೂಡ ಎ ಎಂದೇ ಗುರುತಿಸಬೇಕು. ನಂತರ ಇವರನ್ನು ಮ್ಯಾಪ್ ಮಾಡಬೇಕು. ಇದು 2ನೇ ಹಂತದ ಮೊದಲ ಕೆಲಸ. ಇನ್ನು 2ನೇ ಕೆಲಸವೆಂದರೆ 18ರಿಂದ 39 ವಯಸ್ಸಿನವರೆಗಿನ ಮತ್ತು 2025ರ ಮತದಾರರ ಪಟ್ಟಿಯಲ್ಲಿ ಹೆಸರಿದ್ದು 2002ರ ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲ, ಆದರೆ ಅವರ ತಂದೆ, ತಾಯಿ, ಅಜ್ಜ ಅಥವಾ ಅಜ್ಜಿ ಇವರಲ್ಲಿ ಯಾರಾದರೂ ಒಬ್ಬರ ಹೆಸರು 2002ರ ಮತದಾರರ ಪಟ್ಟಿಯಲ್ಲಿ ಇದೆ ಎನ್ನುವಂಥವರು ಇವರನ್ನು ಬಿ ಎಂದು ಗುರುತಿಸಿಕೊಳ್ಳಬೇಕು. ಉದಾಹರಣೆಗೆ 2025ರ ಈ ಪಟ್ಟಿಯನ್ನೊಮ್ಮೆ ನೋಡಿ. ಇಲ್ಲಿ ಕನಕಪ್ಪ ಎನ್ನುವವರ ಹೆಸರಿದೆ. ಇವರು ಎ ಎಂದು ಗುರುತಿಸಲಾಗಿರುವಂಥ ನಿಂಗಪ್ಪ ಇವರ ಮಗನಾಗಿದ್ದು, ಇವರ ಹೆಸರು 2002ನೇ ಇಸ್ವಿಯ ಪಟ್ಟಿಯಲ್ಲಿ ಇಲ್ಲದಿರುವ ಕಾರಣ ಇವರನ್ನು ಬಿ ಎಂದು ಗುರುತಿಸಿಕೊಳ್ಳಬೇಕು. ಹಾಗೆಯೇ 2002ರಲ್ಲಿ ಇರುವಂತೆ ಅವರ ಸಂಬಂಧಿಯ ಕ್ರಮ ಸಂಖ್ಯೆಯನ್ನು ಪಕ್ಕದಲ್ಲಿ ಬರೆದುಕೊಳ್ಳಬೇಕು. ಇದರಿಂದ ಆ್ಯಡ್ ಪ್ರಾಜನಿ ಮಾಡುವುದು ಸುಲಭವಾಗುತ್ತದೆ. ಈಗ ಇದು ಸ್ಪಷ್ಟವಾಯಿತಲ್ಲವೇ? 2002 ಮತ್ತು 25ರ ಎರಡೂ ಪಟ್ಟಿಗಳಲ್ಲಿ ಹೆಸರಿರುವಂಥವರು ಎ ಎಂದು ಗುರುತಿಸಲ್ಪಟ್ಟು ಮ್ಯಾಪ್ ಆಗಲ್ಪಡುತ್ತಾರೆ ಮತ್ತು ಅವರ ಮಕ್ಕಳು ಬಿ ಎಂದು ಗುರುತಿಸಲ್ಪಟ್ಟು ಪ್ರಾಜನಿಯಾಗಿ ಸೇರಿಸಲ್ಪಡುತ್ತಾರೆ. ಇದು ಈಗ ನಾವು ಮಾಡಬೇಕಾಗಿರುವ 2ನೇ ಕೆಲಸವಾಗಿದೆ. ಇನ್ನು ಸಿ ಎಂದು ಗುರುತಿಸಬಹುದಾದ ಮತದಾರರು ಯಾರೆಂದರೆ, ಇವರು 18ರಿಂದ 39 ವಯಸ್ಸಿನವರಾಗಿರುತ್ತಾರೆ. ಇವರ ಹೆಸರು 2025ರ ಮತದಾರರ ಪಟ್ಟಿಯಲ್ಲಿ ಇರುತ್ತೆ, ಆದರೆ 2002ರ ಪಟ್ಟಿಯಲ್ಲಿ ಇರುವುದಿಲ್ಲ. ಇವರ ಹೆಸರಷ್ಟೇ ಅಲ್ಲ, ಅವರ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಈ ಯಾರೊಬ್ಬರ ಹೆಸರು ಅಲ್ಲಿ ಇರುವುದಿಲ್ಲ. ಹಾಗಾಗಿ ಇವರನ್ನು ಮ್ಯಾಪ್ ಮಾಡಲು ಬರುವುದಿಲ್ಲ, ಆ್ಯಡ್ ಪ್ರಾಜನಿ ಮಾಡಲು ಬರುವುದಿಲ್ಲ. ಇಂಥವರನ್ನು ಸಿ ಎಂದು ಗುರುತಿಸಬೇಕು. ಉದಾಹರಣೆಗೆ 2025ನೇ ಇಸ್ವಿಯ ಮತದಾರರ ಪಟ್ಟಿಯಲ್ಲಿ ಇರುವಂಥ ಈ ಹೆಸರನ್ನು ಒಮ್ಮೆ ನೋಡಿ. ಉಮಾಶ್ರೀ ಗಂಡ ವಿಷ್ಣು ರೆಡ್ಡಿ ಎನ್ನುವಂಥವರು. ಇವರ ವಯಸ್ಸು 40ಕ್ಕಿಂತ ಕಡಿಮೆ ಇದೆ. ಆದರೆ ಇವರ ಹೆಸರಾಗಲಿ ಅಥವಾ ಇವರ ತಂದೆ ಅಥವಾ ತಾಯಿ, ಅಜ್ಜ ಅಥವಾ ಅಜ್ಜಿ ಇವರ್ಯಾರ ಹೆಸರು 2002ನೇ ಇಸ್ವಿಯ ಮತದಾರರ ಪಟ್ಟಿಯಲ್ಲಿ ಇಲ್ಲ. ಇಂಥವರನ್ನು ಮ್ಯಾಪ್ ಮಾಡಲು ಬರುವುದಿಲ್ಲ, ಅದೇ ರೀತಿ ಆ್ಯಡ್ ಪ್ರಾಜನಿ ಮಾಡಲು ಬರುವುದಿಲ್ಲ. ಹಾಗಾಗಿ ಇವರನ್ನು ಸಿ ಎಂದು ಗುರುತಿಸಲಾಗಿದೆ. ಇನ್ನು ಡಿ ಎಂದು ಗುರುತಿಸಬಹುದಾದ ಮತದಾರರು ಯಾರೆಂದರೆ, ವಯಸ್ಸು 40 ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಾಗಿರಬೇಕು. 2025ರ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರಿರಬೇಕು, ಆದರೆ 2002ರ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರೂ ಇರಬಾರದು. ಅವರ ತಂದೆ ಅಥವಾ ತಾಯಿ, ಅಜ್ಜ ಅಥವಾ ಅಜ್ಜಿ ಈ ಯಾರೊಬ್ಬರ ಹೆಸರು ಇರಬಾರದು. ಇಂಥವರನ್ನು ಡಿ ಎಂದು ಗುರುತಿಸಿಕೊಳ್ಳಬೇಕು. ಇವರ ವಿವರಗಳನ್ನು ನಾವು ಮ್ಯಾಪ್ ಮಾಡಲು ಬರುವುದಿಲ್ಲ,
ಅಥವಾ ಇವರನ್ನು ಆ್ಯಡ್ ಪ್ರಾಜನಿಯಾಗಿ ಸೇರಿಸಲು ಬರುವುದಿಲ್ಲ. ಉದಾಹರಣೆಗೆ 2025ನೇ ಇಸ್ವಿಯ ಮತದಾರರ ಪಟ್ಟಿಯಲ್ಲಿ ಇರುವಂಥ ಎನ್ ವೆಂಕಟೇಶ್ವರ ರಾವ್ ಎನ್ನುವಂಥವರು ಸ್ಥಳಾಂತರವಾಗಿ ಬಂದಿರುವುದರಿಂದ ಸ್ವತಃ ಇವರ ಹೆಸರಾಗಲಿ ಅಥವಾ ಇವರ ತಂದೆ ಅಥವಾ ತಾಯಿ, ಅಜ್ಜ ಅಥವಾ ಅಜ್ಜಿ ಇವರ್ಯಾರ ಹೆಸರು 2002ನೇ ಇಸ್ವಿಯ ಮತದಾರರ ಪಟ್ಟಿಯಲ್ಲಿ ಇರುವುದಿಲ್ಲ. ಇಂಥವರನ್ನು ಡಿ ಎಂದು ಗುರುತಿಸಬೇಕು. ಇವರನ್ನೂ ಸಹ ಮ್ಯಾಪ್ ಮಾಡಲು ಬರುವುದಿಲ್ಲ, ಆ್ಯಡ್ ಪ್ರಾಜನಿಯಾಗಿ ಸೇರಿಸಲು ಬರುವುದಿಲ್ಲ. SIRನ ಈ ಹಂತದಲ್ಲಿ ಮಗ ಅಥವಾ ಮೊಮ್ಮಗ, ಮಗಳು ಅಥವಾ ಮೊಮ್ಮಗಳು ಇವರನ್ನು ಮಾತ್ರ ಸಂತಾನವಾಗಿ ಸೇರಿಸಬಹುದು. ಉಳಿದ ಯಾವ ಸಂಬಂಧಿಗಳು ಸಂತಾನವಾಗಲು ಸಾಧ್ಯವಿಲ್ಲವಾದ್ದರಿಂದ ನಾವು ಅವರನ್ನು ಆ್ಯಡ್ ಪ್ರಾಜನಿಯಾಗಿ ಸೇರಿಸಲು ಬರುವುದಿಲ್ಲ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ನಿಖರವಾದ ಮಾಹಿತಿಯನ್ನು ಪಡೆದು ಈ ಕೆಲಸವನ್ನು ನಾವು ಪೂರೈಸಬೇಕಾಗಿದೆ. ಈ ಸಿ ಮತ್ತು ಡಿ ಪ್ರಕಾರದ ಮತದಾರರ ವಿವರಗಳನ್ನು ಚುನಾವಣಾ ಆಯೋಗದ ನಿರ್ದೇಶನದಂತೆ ಮುಂದಿನ ಹಂತಗಳಲ್ಲಿ ಪರಿಷ್ಕರಿಸಬಹುದಾಗಿದೆ. ಸದ್ಯಕ್ಕೆ ಎ ಪ್ರಕಾರದ ಮತದಾರರನ್ನು ಮ್ಯಾಪ್ ಮಾಡುವುದು ಮತ್ತು ಬಿ ಪ್ರಕಾರದ ಮತದಾರರನ್ನು ಆ್ಯಡ್ ಪ್ರಾಜನಿ ಮಾಡುವುದಷ್ಟೇ ನಮ್ಮ ಕೆಲಸವಾಗಿದೆ. ಇದನ್ನು BLO ಆ್ಯಪ್ನಲ್ಲಿ ಹೇಗೆ ಮಾಡುವುದು ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಿಮ್ಮ ಮತದಾರರ ಪಟ್ಟಿಯಲ್ಲಿ ಮತದಾರರನ್ನು ABCD ಎಂದು ಗುರುತಿಸಿಟ್ಟುಕೊಳ್ಳಿ. ಇದುವರೆಗೂ ಈ ವಿಡಿಯೋ ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು.